ಆಟದಲ್ಲೇ ಇರ್ತೀರಿ ಜೀವನದಲ್ಲಿ, ಈ ಜಂಜಾಟದಲ್ಲಿ. ಅದೇ ರೀತಿ ಇದರಲ್ಲಿ ಒಂದು ಹುಡುಕಾಟ. ಇದರಲ್ಲಿ ನಾಯಕ ನಾಯಕಿ ಅದಕ್ಕಿಂತ ದೊಡ್ಡ ನಾಯಕ ನಾಯಕಿ ಅಂದರೆ ಆ ಒಂದು ಹಳೆಯ ಬಂಗ್ಲೆ ನೋಡಿದ್ರಲ್ಲ ಟೀಸರಲ್ಲಿ ನೀವು, ಅವರೇ ಆ ಬಂಗ್ಲೆನೇ ಹೀರೋ ಈ ಸಿನಿಮಾಗೆ. ಅದೇ ಹುಡುಕಾಟ, ಅದೇ ಕತೆ. ಬಟ್ ಇದು ಯಾವ ಥರ ಅಂದರೆ ಲವ್ ಸ್ಟೋರಿನೂ ಇದೆ, ಒಂದು ರೈತರದ್ದು ಒಂದು ಸಂಬಂಧಪಟ್ಟಂಥ ಒಂದು ಕತೆ ಇದೆ, ಪ್ರತಿಯೊಂದು ಇದೆ. ಬಟ್ ಇದರಲ್ಲಿ ವಿಶೇಷತೆ ಏನಂದ್ರೆ ನನ್ನ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ನ ಶೂಟ್ ಮಾಡಿ ತೋರಿಸ್ತಾರೆ ಒಂದು ಕೆಲವು ಇದರಲ್ಲಿ. ಬಟ್ ನಾನು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿಲ್ಲ, ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್. ಶೂಟಿಂಗ್ ಮಾಡಿಲ್ಲ, ಕ್ಲೈಮ್ಯಾಕ್ಸ್ ಎಲ್ಲೂ ಶೂಟ್ ಮಾಡಿಲ್ಲ, ಬಟ್ ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್. ಇದೇ ವಿಶೇಷತೆ. ಅದೇ ಸರ್, ಸಿನಿಮಾ ನೋಡಬೇಕು. ಯಾಕಂದ್ರೆ ಕತೆ ನಾನು ಮಾಡ್ಕೊಬೇಕಾದ್ರೆ ಕ್ಲೈಮ್ಯಾಕ್ಸ್ ಹುಡುಕದೆ ಸಿಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ಬಿಗಿನಿಂಗ್ ಓಪನಿಂಗ್ ಸೀನ್ ಬಂದ್ಬಿಟ್ಟು ನಾನೇ ಫಸ್ಟ್ ಬರೋದು ಇದರಲ್ಲಿ ಡೈರೆಕ್ಷನ್ ಆಗಿ. ನೋಡಿದ್ರಿ ಲಿರಿಕಲ್ ವಿಡಿಯೋದಲ್ಲಿ ಪೇಪರ್ ಅಳಿಸ್ತಾ ಇದೆ. ಈ ಪೇಪರ್ ಅರ್ಧಿ ಬಿಸಾಕದ ಮೇಲೆ ಎಂಡಿಂಗಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರ್ತೀನಿ ನಾನು, ಓಕೆನಾ? ಅಂದರೆ ನನ್ನ ಒಬ್ಬನೇ ಅಲ್ಲ, ಇಡೀ ಒಂದು ಚಿತ್ರರಂಗದ ಬಗ್ಗೆನೇ ಒಂದು ಹೋಗುತ್ತೆ ಲಾಸ್ಟ್ಗೆ. ಸಿನಿಮಾ ಜರ್ನಿ ಬಗ್ಗೆ ಹೋಗುತ್ತೆ, ಸಿನಿಮಾ ಕಥೆ ಬಗ್ಗೆ ಅಲ್ಲಿ ಬರುತ್ತೆ, ಆಮೇಲೆ ಒಂದು ಗಾಂಧಿನಗರದ ಒಂದು ಥಿಯೇಟರ್ಸ್ಗಳ ಬಗ್ಗೆ ಬರುತ್ತೆ. ಪ್ರತಿಯೊಂದನ್ನು ಒಂದು ಕಂಟೆಂಟು ಅಂದರೆ ಈಗಿನ ಜನ್ರೇಷನ್ ಏನಿದೆಯೋ ಅದನ್ನ ರಿಯಲ್ ಶೂಟ್ ಮಾಡಿದ್ದೀನಿ. ಅಂದರೆ ಶೂಟ್ ಮಾಡಿದಿಲ್ಲ, ಮೈಂಡಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ. ಅದು ಕ್ಲೈಮ್ಯಾಕ್ಸ್ ಅದೇ ವಿಶೇಷ ಈ ಸಿನಿಮಾದಲ್ಲಿ. ಯಾಕಂದ್ರೆ ನಾನು ಎಲ್ಲೂ ಶೂಟ್ ಮಾಡಿಲ್ಲ. ನಮ್ಮ ಇವರು ಪ್ರೊಡ್ಯೂಸರು ಕುಮಾರ್ ಅವರು ಕೂಡ ಹೇಳಿದ್ರು, ಗುರುಮೂರ್ತಿ ಅವರು ಕೂಡ ಕೇಳಿದ್ರು. ಕತೆ ಅವ್ರಿಗೆ 90% ಗೊತ್ತಿಲ್ಲ, ಬಟ್ ಬರೀ 10% ಅಷ್ಟೇ ಅವ್ರ ಪಾತ್ರದ ಬಗ್ಗೆ ಗೊತ್ತಷ್ಟೇ. ಪ್ರತಿಯೊಬ್ಬರಿಗೂ ಯಾರಿಗೂ ಕತೆ ಹೇಳಿಲ್ಲ. ಅವರು ಕತೆನ ಬರೀ ಅವ್ರ ಪಾತ್ರದ ಬಗ್ಗೆ ಮಾತ್ರ ವಿವರಣೆ ಮಾಡಿದ್ದೀನಿ. ಅವ್ರ ಪಾತ್ರನ ಅಚ್ಚುಕಟ್ಟಾಗಿ ಎಲ್ಲರೂ ಪ್ರತಿಯೊಬ್ಬರು ಮಾಡಿದ್ದಾರೆ. ಅವರು ನಮ್ಮ ಸಂತೋಷ್ ಆಗ್ಬೋದು, ಪುಷ್ಪಾ ಮೇಡಮ್ ಆಗ್ಬೋದು, ಭಾಗ್ಯ ಮೇಡಮ್ ಆಗ್ಬೋದು, ಪ್ರತಿಯೊಬ್ಬರು ಎಲ್ಲ ಅವ್ರ ಪಾತ್ರಗಳು ಮಾಡಿದ್ದಾರೆ. ಬಟ್ ತೆರೆಗೆ ಬಂದಮೇಲೆ ನಮ್ಮ ಏನಿದೆ ಕತೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಅದುವರೆಗೂ ಯಾರಿಗೂ ಅರ್ಥ ಆಗಲ್ಲ. ಯಾಕಂದರೆ ನನ್ನ ಮೈಂಡಲ್ಲಿ ಬಿಟ್ಕೊಡ್ಬಾರ್ದು ಅನ್ನೋದು ನನ್ನ ಒಂದು ಆಸೆ. ಯಾಕಂದರೆ ಕೆಲವು ಸಿನಿಮಾಗಳು ಬಿಟ್ಕೊಟ್ಬಿಟ್ಟೆ ನಾನು ಮಾತಾಡಿ ಸ್ವಲ್ಪ ಕತೆ ಇಲಿಕಾಯ್ತು. ಬಟ್ ಈಗ ಕ್ಲೈಮ್ಯಾಕ್ಸ್ ಅಂತೂ ಅದ್ದೂರಿಯಾಗಿದೆ. ಇದೆ ಸರ್ ವಿಶೇಷತೆ ಈ ಸಿನಿಮಾದಲ್ಲಿ. ಸರ್ ನಂದು ಇದು 8ನೇ ಸಿನಿಮಾ ಸರ್. ಇದು ಸ್ಟೋರಿ ಎಲ್ಲ ನಂದ್ರಲ್ಲೇ ನಾನೇ ಮಾಡಿಕೊಂಡು ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋದು. ಈಗ ಬಂದ್ಬಿಟ್ಟು ಈ ಸಿನಿಮಾ 25 ಡೇಸ್ ಒಂದೇ ಶೆಡ್ಯೂಲಲ್ಲಿ ಮುಗಿಸ್ಕೊಂಡಿದ್ದೀನಿ. ಸಾಂಗ್ 2 ಇದೆ. ಸಾಂಗ್ ಬಿಟ್ಟಿಲ್ಲ, ಬರೀ ಲಿರಿಕಲ್ ವಿಡಿಯೋ ಮಾತ್ರ ಮಾಡಿದ್ದು. ಆ ಸಾಂಗಿಗೆ ಸ್ವಲ್ಪ ನನಗೆ ಯಾಕೋ ಇನ್ನೂ ಅದು ಅಡ್ಜಸ್ಟ್ ಆಗಿಲ್ಲ, ಇನ್ನೂ ರೆಡಿ ಮಾಡ್ತಾನೇ ಇದ್ದಾರೆ. SFX ಮಿಕ್ಸಿಂಗು ಎಲ್ಲ ನಡೀತಾ ಇದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಮಾತ್ರ. ಒಂದು ಸೌಂಡ್ ಮಾಡುತ್ತೆ ಅನ್ನೋ ಸಾಂಗು ನನ್ನ ಆಸೆ ಸರ್. ಇದು ಬಂದ್ಬಿಟ್ಟು ಮಂಡ್ಯ ಸುತ್ತಮುತ್ತ ಮಾಡಿದ್ದೀನಿ. ಕುಂಬಳಗೋಡು ಮೇಯ್ನ್ ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಕತೆಗೆ. ಅದು ಬಿಟ್ಟರೆ ಇನ್ನು ಬೆಂಗಳೂರು, ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ರೋಡ್ನಲ್ಲಿ ಮಾಡಿದ್ದೀನಿ. ಒಂದು ಕತೆಗೆ ಏನಿದೆಯೋ ಅಷ್ಟೇ ಮಾಡಿದ್ದೀನಿ. ಆಮೇಲೆ ಆ್ಯಕ್ಟಿಂಗು ಅಷ್ಟೇ ಸರ್. ಇಲ್ಲಿ ಕೂತಿದಾರಲ್ಲ ರಿವಂಶಿ ಅವ್ರು ಆಗ್ಬೋದು, ಸಂಗೀತ ಅವ್ರು ಆಗ್ಬೋದು, ಕುಮಾರ್ ಆಗ್ಬೋದು, ಪ್ರತಿಯೊಬ್ಬರು ಅವ್ರಿಗೆ ಹೊಸಬರ ಥರ ನನಗೆ ಅನಿಸ್ಲಿಲ್ಲ. ನನಗೆ ಏನಕ್ಕೆ ಅಂದರೆ ಕತೆ ಆ ಥರ ಇತ್ತು. ಒಂದು ನೋಡ್ತಾ ಇದ್ರಿ ನೀವೇನೇ, ಈಗ ನಿಮಗೆ ಅನಿಸಿದ್ದೇನೋ ನನಗೆ ಗೊತ್ತಿಲ್ಲ. ರಿಯಾಲಿಟಿ ಅಂದರೆ ಒಂದು ಶಿವು ಅನ್ನೋ ಕ್ಯಾರೆಕ್ಟ್ರು ಪ್ಲಸ್ ಶ್ಯಾಮ್ 2 ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ. ಫಸ್ಟ್ ಸಿನಿಮಾದಲ್ಲೇ ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸಸ್ಪೆನ್ಸ್ ಏನಂದರೆ ಇದರಲ್ಲಿ ಮೇಯ್ನ್ ಏನಂದರೆ ಹುಡುಕಾಟ. ಇಷ್ಟೇ ಸರ್ ನಂದು ಹೇಳೋದು, ಹುಡುಕಾಟ. ಬಟ್ ಆ ಹುಡುಕಾಟ ಏನಕ್ಕೆ ಇದೇ ಸಸ್ಪೆನ್ಸ್. ಇದು ಬಿಗಿನಿಂಗ್ 1 ಅಲ್ಲ, ಪಾರ್ಟ್ 2 ಇದು ಸಿನಿಮಾ ಬರ್ತಾ ಇರೋದು. ಬಿಗಿನಿಂಗ್ ಆಮೇಲೆ ಬರುತ್ತೆ. ಈ ಥರ ಕತೆ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ಅದನ್ನ ಅಲ್ಲೂ ಪ್ರಮೋಷನ್ಸ್ ಇದು ಮಾಡ್ತಾ ಇಲ್ಲ. ಪೋಸ್ಟರ್ ಡಿಸೈನ್ಸು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನಡೀತಾ ಇದೆ. ಇನ್ನೊಂದು ಅತಿ ಬೇಗನೆ ರೆಡಿ ಆಗುತ್ತೆ ಸರ್. ಸರ್ ನನಗೆ ಸಿಕ್ಕಿದೆ ಸರ್. ಅದು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅದು ಕ್ಲೈಮ್ಯಾಕ್ಸ್ ಬರೋವರೆಗೂ ನಾನು ಏನು ಮಾಡೋಕ್ಕಾಗಲ್ಲ ಸರ್. ಯಾಕಂದ್ರೆ ಇನ್ನೂ ನಮ್ಮ ಟೀಮಲ್ಲಿ ಸರ್ ನನಗೂ ಸಿಕ್ಲಿಲ್ಲ ಸರ್. ಆದ್ರೂ ಹುಡುಕ್ತಾ ಇದ್ದೀನಿ ಸರ್. ಸಿಕ್ಲಿಲ್ಲ ಯಾಕೆಂದ್ರೆ ಸರ್ ನನಗೆ ಏನಕ್ಕೆ ಅಂದರೆ ಸರ್, ನನಗೆ ಅನಿಸಿದ್ದು ಅಲ್ಲಿಗಂಟ ಹೋಗಲಿಲ್ಲ ಸರ್. ಅಲ್ಲಿಗಂಟ ಇನ್ನೂ ಹೋಗಲಿಲ್ಲ ಸರ್ ನಾನು. ಯಾಕಂದರೆ ಇನ್ನೂ ನಾನು ಚಿಕ್ಕವನು, ಇನ್ನೂ ನಾನು ಕಲಿತಾ ಇದ್ದೀನಿ ಕೆಲಸನ. ಕಲಿತು ಇನ್ನೂ ನಾನು ಬರಬೇಕಂದ್ರೆ ಅಲ್ಲಿಗೆ ಕಾಲಿಡಬೇಕಂದ್ರೆ ಇನ್ನೂ ಸ್ವಲ್ಪ ನಾವು ಏನಾದರೂ ಒಂದು ಬ್ಯಾಕ್ಗ್ರೌಂಡ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಸರ್. ಯಾರ ಬಗ್ಗೆ ಸರ್? ಇಲ್ಲ ಸರ್, ಇಲ್ಲ. ನಾನು ಹೇಳಿದ್ರೆ ಸರ್ ಫಸ್ಟ್ಗೆ ಗುರು ಹಿರಿಯ ರಾಷ್ಟ್ರವಾದ ಅವ್ರು ನೆನಪು ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ ಅಂತ ಅವರು ಸರ್. ಫಸ್ಟ್ ನಾವೇನಿಲ್ಲ ಸರ್, ಆ್ಯಕ್ಚುಲಿ ಒಂದು ಕತೆ ಮಾಡಿದ್ರೆ ಒಂದು ಸಿನಿಮಾ ಮಾಡಿದ್ರೆ ಅಷ್ಟೇ. ಜನ ಸಕ್ಸಸ್ ಅಂತ ಹೇಳಿದ್ರೆ ಮಾತ್ರ ನಾವು ಈ ಜಾಗದಲ್ಲಿ ಕುತ್ಕೊಂಡಿದ್ದಕ್ಕೆ